ಶ್ರೀರಾಮಚಂದ್ರ ಪ್ರಭು, ಪ್ರಣಾಮಗಳು. ಮಿತ್ರ ಗುಹಾ, ನಿನಗೆ ಸ್ವಾಗತ. ಬಾ, ಕುಳಿತುಕೋ. ಪ್ರಭು ರಾಮಚಂದ್ರ, ಭರತನ ಆಹ್ವಾನ ಸಿಕ್ಕ ತಕ್ಷಣ ನಾನೇ ಧಾವಿಸಿ ಬಂದೆ. ನಿನ್ನ ಪಟ್ಟಾಭಿಷೇಕವನ್ನು ಕಾಣುವ ಭಾಗ್ಯಕ್ಕೆ ಆಹ್ವಾನವನ್ನು ಕಾಯಬೇಕೆ? ನಿನ್ನ ಸ್ನೇಹಕ್ಕೆ ನಾನು ಸಂತೋಷಗೊಂಡಿದ್ದೇನೆ ಮಿತ್ರ. ನೀನು ನಮಗೆ ಸಾಮಂತನಾದರೂ ಗುಣದಲ್ಲಿ ಧೀಮಂತ. ಅಯೋಧ್ಯೆಗೆ ತೀರಾ ಹತ್ತಿರದಲ್ಲಿರುವ ನೀನು ನನ್ನ ಹೃದಯಕ್ಕೂ ಬಹಳ ಹತ್ತಿರವಾಗಿರುವುದು. ನನ್ನ ಪಟ್ಟಾಭಿಷೇಕಕ್ಕೆ ನೀನು ಬಂದು ಹರಿಸುವುದು ನನ್ನ ಸಂತೋಷವನ್ನು ಇಮ್ಮಡಿಗೊಳಿಸುತ್ತದೆ. ನಾನು ನಿನಗೆ ಆನಂದವನ್ನು ಕೊಡಬಲ್ಲ ಸಮರ್ಥನಲ್ಲ. ಸಹಸ್ರಾರು ರಕ್ಕಸರನ್ನು ಕೊಂದು ಲೋಕಕ್ಕೆ ಆನಂದವನ್ನು ನೀಡಿದವನು ನೀನು. ನಿನ್ನ ಪಟ್ಟಾಭಿಷೇಕ ನನ್ನಂಥ ಮಿತ್ರರಿಗೆ, ನಿನ್ನ ಪ್ರಜೆಗಳಿಗೆ ಮಾತ್ರವಲ್ಲ, ಲೋಕಕ್ಕೆ ಆನಂದವನ್ನು ನೀಡುತ್ತದೆ. ನನಗಾಗಿ ನಾನು ಪಟ್ಟಾಭಿಷಿಕ್ತನಾಗುತ್ತಿಲ್ಲ ಮಿತ್ರ. ನೀನು ನಿನ್ನಂತಹ ಮಿತ್ರ ಬಾಂಧವರ ಸಂತೋಷಕ್ಕಾಗಿ ಇದಕ್ಕೆ ಒಪ್ಪಿಕೊಂಡಿದ್ದೇನಷ್ಟೇ. ನಿಸ್ವಾರ್ಥಿ ನೀನು, ಪರೋಪಕಾರದಲ್ಲಿ ಪರಮಾರ್ಥ ಕಾಣಬಲ್ಲ ಪುಣ್ಯವಂತ ನೀನು. ನನಗಂತೂ ನೀನು ರಾಜನಾಗಬೇಕೆಂಬ ಸ್ವಾರ್ಥ ಖಂಡಿತ ಇದೆ. ಅದು ನಿನ್ನ ಸರಳತನ, ನಿನ್ನ ಪ್ರೀತಿ ಗುಣ. ನಿನ್ನನ್ನು ಪ್ರೀತಿಸದ ಪಾಪಿಗಳು ಯಾರಿದ್ದಾರೆ ರಾಮಚಂದ್ರ? ದಶರಥ ಮಹಾರಾಜರ ಉತ್ತರಾಧಿಕಾರಿ ಆಗುವ ಅರ್ಹತೆ ಬೇರೆ ಯಾರಿಗಿದೆ? ನನ್ನ ಸೋದರರು ನನ್ನಷ್ಟೇ ಸಮರ್ಥರು ಗುಹಾ. ಅದಿರಲಿ, ನೀನು ನಿನಗೆ ಇಷ್ಟ ಬಂದಷ್ಟು ದಿನ ಅಯೋಧ್ಯೆಯಲ್ಲಿರಬಹುದು. ನನ್ನ ಸೋದರರು ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಾರೆ ಅಲ್ಲ ರಾಮಚಂದ್ರ, ಈಗಾಗಲೇ ಮಾಡಿದ್ದಾರೆ. ನಿನ್ನ 3 ಸಹೋದರರು 3 ರತ್ನಗಳು. ನನ್ನನ್ನು ಅವರೇ ಸ್ವಾಗತಿಸಿದರು. ಇನ್ನು ನಿನ್ನ ಪಟ್ಟಾಭಿಷೇಕವನ್ನು ನೋಡುವುದೊಂದೇ ಉಳಿದಿರುವುದು. ಅದಕ್ಕೆ ನಾಳೆವರೆಗೂ ಕಾಯಲೇಬೇಕು. ವಾನರೇಂದ್ರ ಸುಗ್ರೀವ ಪ್ರಭುವೆ, ತಮ್ಮನ್ನು ಕಾಣಲು ರಾಜಪುತ್ರ ಭರತ ಆಗಮಿಸುತ್ತಿದ್ದಾರೆ. ಹೌದೇ? ಬರಲಿ ಬರಲಿ. ಸಖಿ, ಈ ಹಣ್ಣುಗಳನ್ನು ಆಮೇಲೆ ತೆಗೆದುಕೊಂಡು ಬನ್ನಿ. ಮೊದಲು ಭರತನ ಭೇಟಿ. ವಾನರೇಂದ್ರ ಸುಗ್ರೀವನಿಗೆ ಪ್ರಣಾಮಗಳು. ಭರತ, ನೀನು ನಮಗಾಗಿ ಮಾಡಿರುವ ವ್ಯವಸ್ಥೆಗಳನ್ನು ಕಂಡು ನನಗೆ ಅತ್ಯಾನಂದವಾಗಿದೆ. ನಮ್ಮವರೆಲ್ಲ ಬಹಳ ಸಂತೋಷದಿಂದಿದ್ದಾರೆ. ವಾನರೇಂದ್ರ, ನಿಮ್ಮೆಲ್ಲರ ಸಂತೋಷವೇ ನಮ್ಮ ಸಂತೋಷ. ನನ್ನ ಸೋದರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಕಾಣಲು ಆಗಮಿಸಿರುವ ನೀವೆಲ್ಲ ನಮಗೆ ಗೌರವಾನ್ವಿತ ಅತಿಥಿಗಳು. ಹಾಗೆ ನೋಡಿದರೆ ಅತಿಥಿಗಳಿಗಿಂತ ಹೆಚ್ಚು. ಅದು ಸರಿಯಾದ ಮಾತು. ಭರತ, ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ನಾವು ಮಾಡುವ ಸೇವೆ ಇದ್ದರೆ ದಯಮಾಡಿ ಹೇಳು. ಸುಗ್ರೀವ, ನೀನು ಬಯಸುವುದಾದರೆ ಅಂತಹ ಒಂದು ಬಹಳ ಮುಖ್ಯವಾದ ಸೇವೆ ಇದೆ. ಅದೇನೆಂದು ಹೇಳು ಭರತ. ಅದೇನಾದರೂ ಸರಿಯೇ, ನಮಗೆ ತೃಪ್ತಿಯನ್ನು ನೀಡುತ್ತದೆ. ವಾನರೇಂದ್ರ, ನಾಳೆಯೇ ನನ್ನ ಸೋದರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ 4 ಸಮುದ್ರಗಳ ಜಲ, ಪವಿತ್ರ ನದಿಗಳ ಜಲವನ್ನು ತರಬೇಕಾಗಿದೆ. ಅವಧಿ ಕಡಿಮೆ ಇರುವುದರಿಂದ ಅದನ್ನು ತರುವುದಕ್ಕೆ ವೇಗವಾಗಿ ಹಾರಿ ಹೋಗಬಲ್ಲ ವಾನರ ವೀರರಿಂದ ಮಾತ್ರ ಸಾಧ್ಯ. ಅಷ್ಟೇ ತಾನೇ? ಚಿಂತಿಸಬೇಡ ಭರತ, ನಮ್ಮ ವಾನರ ವೀರರು ಸಕಾಲದಲ್ಲಿ ತರುತ್ತಾರೆ. ನಾನೀಗಲೇ ನಮ್ಮ ವೀರರಿಗೆ ಯಾರು ಯಾರು ಯಾವ ಯಾವ ಕಡೆ ಪ್ರಯಾಣ ಮಾಡಬೇಕೆಂದು ಸೂಚಿಸುತ್ತೇನೆ. ಆಹಾ, ನನಗೀಗ ನಿರಾಳವಾಯಿತು. ವಾನರೇಂದ್ರ ಸುಗ್ರೀವ, ನಿನ್ನಿಂದ ಮಹಾ ಉಪಕಾರವಾಯಿತು. ಭರತ, ಇದು ಉಪಕಾರವಲ್ಲ, ನಮ್ಮ ಪವಿತ್ರ ಸೇವೆ. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ನಮ್ಮ ವಾನರರೆಲ್ಲ ಕಿಂಚಿತ್ ಸೇವೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ. ರಾಮನ ವನವಾಸದ ಅವಧಿಯಲ್ಲಿ ನೀವೆಲ್ಲರೂ ಎಷ್ಟು ಸಂಕಟಪಟ್ಟಿದ್ದೀರಿ ಎಂದು ನನಗೆ ಚೆನ್ನಾಗಿ ಗೊತ್ತು.
ನಾವು ಮಿಥಿಲೆಯಲ್ಲಿದ್ದುಕೊಂಡೇ ನಮ್ಮ ಪುತ್ರಿಯರ ಹಾಗೂ ರಾಮ ಲಕ್ಷ್ಮಣರ ಬಗ್ಗೆ ಚಿಂತಿಸುತ್ತಿದ್ದೆವು. ಆದರೆ ನಮ್ಮ ದುಃಖಕ್ಕಿಂತ ನಿಮ್ಮೆಲ್ಲರ ದುಃಖ ಹೆಚ್ಚೆಂದು ನಮಗೆ ಗೊತ್ತು. ಮಿಥಿಲೆಯಲ್ಲಿ ನಮ್ಮ ಮಕ್ಕಳ ವಿವಾಹದಂದು ನಾವೆಲ್ಲ ಎಷ್ಟು ಸಂಭ್ರಮ ಪಟ್ಟೆವು. ಮತ್ತೆ ಸಂಭ್ರಮ ಪಡಲು ಇಷ್ಟು ವರ್ಷಗಳು ಬೇಕಾಯಿತು. ಅಂದು ಕೂಡ ರಾಮನ ಯುವ ರಾಜ್ಯಾಭಿಷೇಕ ನಡೆಯುತ್ತದೆ ಎಂದು ನಾವೆಲ್ಲ ಸಡಗರದಿಂದ ಇದ್ದೆವು. ಆದರೆ ನಿಮ್ಮ ಸಂತೋಷವನ್ನೆಲ್ಲ ನಾನೇ ಹಾಳು ಮಾಡಿದೆ. ನಿಮ್ಮ ಸಂತೋಷ ಸಂಭ್ರಮ ನನ್ನಿಂದಾಗಿಯೇ ನಾಶವಾಯಿತು. ನನ್ನಿಂದಾಗಿಯೇ ನನಗೂ ನನ್ನ ಅಕ್ಕಂದರಿಗೂ ವೈಧವ್ಯ ಪ್ರಾಪ್ತವಾಯಿತು. ರಾಮ ಲಕ್ಷ್ಮಣ ಸೀತೆಯರಿಗೆ ವನವಾಸದ ಹಾಲಾಹಲ ದೊರೆಯಿತು. ಹೌದು ಮಹಾರಾಣಿ, ಹೌದು, ನಾನು ಮಹಾಪಾಪ ಮಾಡಿದ್ದೇನೆ. ನನ್ನದು ಅಕ್ಷಮ್ಯ ಅಪರಾಧ. ನಿಮ್ಮೆಲ್ಲರ ದುಃಖಕ್ಕೂ ನಾನೇ ಕಾರಣಳಾದೆ. ಶಾಂತಳಾಗಿ ಕೈಕೇಯಿ. ಅತ್ತು ಕಣ್ಣೀರಿನಲ್ಲಿ ನಿಮ್ಮ ಪಾಪವೆಲ್ಲ ಕೊಚ್ಚಿ ಹೋಗಿದೆ. ಎಲ್ಲರ ಕೋಪ, ಆಕ್ರೋಶ, ನಿಮ್ಮ ಪಶ್ಚಾತ್ತಾಪ ಎಲ್ಲವೂ ಮುಗಿಯಿತು. ಆದರೆ ಈ ಅವಧಿಯಲ್ಲಿ ನಡೆದ ಘಟನೆಗಳನ್ನು ನೋಡಿದರೆ ನೀವು ನಿಮಿತ್ತ ಮಾತ್ರ ಎನಿಸುತ್ತಿದೆ. ರಾಮನಿಂದ ಸಜ್ಜನರನ್ನು ಕಾಡುವ ರಾಕ್ಷಸರನ್ನು ವಧಿಸಲು ವಿಧಿ ನಿಮ್ಮ ಮೂಲಕ ಈ ರೀತಿ ನಡೆಸಿತು ಎನಿಸುತ್ತಿದೆ. ಹಳೆಯದನ್ನೆಲ್ಲ ಮರೆತು ಬಿಡಿ. ನಿಜ, ಸೂರ್ಯೋದಯವಾದ ಮೇಲೆ ಕತ್ತಲನ್ನು ಏಕೆ ನೆನಪಿಸಿಕೊಳ್ಳಬೇಕು? ದುಃಖದ ನೆರಳಿನಲ್ಲಿ ಇಂದಿರುವ ಸುಖದ ಸವಿಯನ್ನು ಕಳೆದುಕೊಳ್ಳಬೇಕೆ? ನಿಮ್ಮ ಮಾತು ನಿಜ ಮಹಾರಾಣಿ. ಇದು ದುಃಖದ ಸಮಯವಲ್ಲ, ಸಂತೋಷದ ಸಮಯ. ಹೌದು ಕೈಕೆ, ಸಮಾಧಾನ ಮಾಡಿಕೊ. ರಾಮನೇ ನಿನ್ನನ್ನು ಸಂಪೂರ್ಣವಾಗಿ ಕ್ಷಮಿಸಿದ್ದಾನೆ ಅಂದ ಮೇಲೆ ನೀನು ಯಾವ ಅಳುಕನ್ನು ಇಟ್ಟುಕೊಳ್ಳಬೇಡ. ಹೌದು, ನನ್ನ ರಾಮಚಂದ್ರನೇ ನನ್ನನ್ನು ಕ್ಷಮಿಸಿದ ಮೇಲೆ ನಾನೇಕೆ ದುಃಖ ಪಡಬೇಕು? ಸೋದರ ರಾಮಚಂದ್ರ, ಇದೋ ನೋಡು, ನಿನ್ನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಹೇಳಿ ಕಳಿಸಿದಂತೆ ಕೇಕೆಯ ದೇಶದಿಂದ ನನ್ನ ಸೋದರ ಮಾವ ಯುಧಾಜಿತ್ತು ಬಂದಿದ್ದಾನೆ. ಮಾವ, ಕ್ಷೇಮವೇ? ಕ್ಷೇಮವಾಗಿದ್ದೇನೆ ರಾಮಚಂದ್ರ. ಕುಳಿತುಕೊಳ್ಳಿ. ನಿಮ್ಮಂತ ಹಿರಿಯರ ಆಗಮನದಿಂದ ನನಗೆ ಅತ್ಯಂತ ಸಂತೋಷವಾಗಿದೆ. ರಾಮಚಂದ್ರ, ನೀವು ವನವಾಸ ಮುಗಿಸಿಕೊಂಡು ಬಂದಿದ್ದೀರೆಂದು ನಾನು ದಿನಗಳನ್ನು ಲೆಕ್ಕ ಹಾಕಿಕೊಂಡು ಬಂದದ್ದು. ನನ್ನ ನಿರೀಕ್ಷೆಯಂತೆ ನೀವು ಬಂದಿದ್ದು ಅಲ್ಲದೆ ನಿಮ್ಮ ಪಟ್ಟಾಭಿಷೇಕದ ವಿಷಯ ತಿಳಿದು ನನ್ನ ಸಂತೋಷ ಇಮ್ಮಡಿಯಾಗಿದೆ. ನನ್ನ ಸೋದರನಿಗೆ ನಾಳೆಯೇ ಪಟ್ಟಾಭಿಷೇಕ. ನೋಡುತ್ತೇನೆ, ರಾಮನ ಆಳ್ವಿಕೆ ರಾಮರಾಜ್ಯವೆಂದೇ ಲೋಕವಿಖ್ಯಾತವಾಗುತ್ತದೆ. ಸತ್ಯ, ಧರ್ಮ, ನ್ಯಾಯ, ನೀತಿಗಳೆಂಬ 4 ಕಾಲುಗಳ ಮೇಲೆ ನಮ್ಮ ಕೋಶಲ ದೇಶವು ಸುರಕ್ಷಿತವಾಗಿ ಸುಖ ಸಮೃದ್ಧಿಯಿಂದ ಬಾಳುತ್ತದೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಭರತ. ಆ ಅಮೃತ ಕ್ಷಣಕ್ಕಾಗಿ 14 ವರ್ಷಗಳು ಕಾಯಬೇಕಾಯ್ತಲ್ಲ ಎಂದು ನನಗೆ ವಿಷಾದವಾಗುತ್ತಿದೆ. ಯಾವಾಗ ಯಾವುದು ನಡೆಯಬೇಕೋ ಅದು ನಡೆದೇ ನಡೆಯುತ್ತದೆ ಮಾವ. ಅದೇ ನಿಯತಿ. ಅದನ್ನು ನಾವು ಮೀರುವಂತಿಲ್ಲ. ಎಲ್ಲದಕ್ಕೂ ಕಾರ್ಯ, ಕಾರಣ, ಸಂಬಂಧವಿರುತ್ತದೆ. ಬಂದದ್ದನ್ನು ಬಂದಾಗ ಸ್ವೀಕರಿಸಬೇಕು. ಅಷ್ಟೇ ನಮ್ಮ ಕರ್ತವ್ಯ. ಭರತನಂತ ಆದರ್ಶ ವ್ಯಕ್ತಿ ಆಳ್ವಿಕೆಯ ಲಾಭ ನಮ್ಮ ಜನರಿಗಾಗಿಲ್ಲವೇ? ಚಿನ್ನಕ್ಕೂ ಬೆಳ್ಳಿಗೂ ವ್ಯತ್ಯಾಸವಿರುವಂತೆಯೇ ರಾಮನಿಗೂ ಭರತನಿಗೂ ಇರುವ ವ್ಯತ್ಯಾಸ. ನಾನು ರಾಮನ ಹೆಸರಿನಲ್ಲಿ ರಾಜ್ಯಭಾರವನ್ನು ನಡೆಸಿದ್ದೇನೆ.
ರಾಜನಾಗಿ ಅಲ್ಲ, ರಾಮನ ಪ್ರತಿನಿಧಿಯಾಗಿ. ಭರತ, ಈ ನಿನ್ನ ಸೋದರ ಪ್ರೇಮ, ನಿನ್ನ ವಿನಯ ಗುಣ ನನಗೆ ಅತ್ಯಂತ ಪ್ರಿಯವಾಗಿದೆ. ರಾಮಚಂದ್ರನು ಕಾಡಿನಲ್ಲಿ ವನವಾಸ ಮಾಡಿದ, ನೀನು ನಾಡಿನಲ್ಲಿ ವನವಾಸ ಮಾಡಿದೆ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಭರತ. ಮಾವ, ನೀವು ಸಕಾಲಕ್ಕೆ ಬಂದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿದಿರಿ. ನಿಮ್ಮ ಆಶೀರ್ವಾದ ನನಗೆ ಬೇಕು ಮಾವ. ನಿಮ್ಮಂತ ಅಪರೂಪದ ಸೋದರರನ್ನು ಆಶೀರ್ವದಿಸುವುದು ನನ್ನ ಭಾಗ್ಯ. ವಾನರ ಶ್ರೇಷ್ಠರೇ, ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸೇವೆ ಸಲ್ಲಿಸುವಂತ ಸದಾವಕಾಶ ನಮಗೆ ಲಭ್ಯವಾಗಿದೆ. ತಡ ಮಾಡದೆ ನಾವು ಅದನ್ನು ಕಾರ್ಯಗತಗೊಳಿಸಬೇಕಾಗಿದೆ. ಸುಗ್ರೀವ ಮಹಾರಾಜ, ಶ್ರೀರಾಮ ಕಾರ್ಯವೆಂದರೆ ಅದಕ್ಕೆ ಮೊದಲ ಆದ್ಯತೆ. ಅದೆಷ್ಟೇ ಕಠಿಣವಾದರೂ ಅದನ್ನು ನೆರವೇರಿಸುತ್ತೇವೆ. ಅದೇನೆಂದು ಹೇಳು. ಸಾಕ್ಷಾತ್ ಭರತಕುಮಾರನೇ ನನ್ನ ಬಳಿಗೆ ಬಂದಿದ್ದ. ನಾಳಿನ ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಸ್ವರ್ಣ ಕಲಶಗಳಲ್ಲಿ ಪವಿತ್ರ ಜಲವನ್ನು ತರಬೇಕಂತೆ. ಹನುಮಂತ, ಅಂಗದ, 4 ಸಮುದ್ರಗಳ ಜಲವನ್ನು ನೀವು ತನ್ನಿ. ಪವಿತ್ರ ನದಿಗಳ ಜಲವನ್ನು ನಮ್ಮ ಉಳಿದ ವಾನರರು ತರಲಿ. ನಾಳೆ ಬೆಳಗಾಗುವುದರೊಳಗೆ ಈ ಕಾರ್ಯವಾಗಬೇಕು. ಖಂಡಿತ ಆಗುತ್ತದೆ ವಾನರೇಂದ್ರ. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ನಮ್ಮಿಂದ ಇಷ್ಟಾದರೂ ಕಾರ್ಯ ನೆರವೇರುವುದಲ್ಲ ಎಂದು ಸಂತೋಷವಾಗುತ್ತದೆ. ಸಮುದ್ರವನ್ನೇ ಹಾರಿದ, ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ ನಮ್ಮ ಹನುಮಂತನೊಬ್ಬನೇ ಈ ಕಾರ್ಯವನ್ನು ಮಾಡಲು ಸಮರ್ಥ. ನನ್ನನ್ನು ಹೊಗಳಬೇಡ ಜಾಂಬವಂತ. ನಮ್ಮಲ್ಲಿ ಒಬ್ಬೊಬ್ಬ ವಾನರ ವೀರನು ನನಗಿಂತ ಸಮರ್ಥ. ನಾನು ರಾಮಭಕ್ತನಷ್ಟೇ. ಅದು ನಿನ್ನ ಸರಳತನ ವಾಯುಪುತ್ರ. ಆದರೆ ಈಗ ರಾಮ ಕಾರ್ಯವನ್ನು ನಾವೆಲ್ಲರೂ ಹಂಚಿಕೊಂಡು ಮಾಡೋಣ. ಹೌದು, ಅದು ಸರಿಯಾಗಿದೆ. ಎಲ್ಲರಿಗೂ ಸಂತೋಷವಾಗಲಿ, ಎಲ್ಲರೂ ಪಾಲ್ಗೊಳ್ಳುವಂತಾಗಲಿ. ಸಕಲ ಸನ್ಮಂಗಳಾನಿ ಭವಂತು. ದೀರ್ಘ ಸುಮಂಗಲಿ ಭವ. ನೀವು 4 ಸಹೋದರಿಯರನ್ನು ಒಟ್ಟಿಗೆ ಕಾಣುತ್ತಿದ್ದರೆ ಮಿಥಿಲಿಯಲ್ಲಿರುವಂತೆ ಭಾಸವಾಗುತ್ತಿದೆ. ಹೌದು, ಆದರೆ ಅಲ್ಲಿ ಇವರು ಚಿಕ್ಕ ಅಮಾಯಕ ಹುಡುಗಿಯರಾಗಿದ್ದರು, ಇಲ್ಲಿ ಬೆಳೆದು ದೊಡ್ಡವರಾಗಿದ್ದಾರೆ. ಆದರೆ ಇವರ ಪರಸ್ಪರ ಪ್ರೀತಿಯಲ್ಲಿ, ಅಭಿಮಾನಗಳಲ್ಲಿ ಯಾವುದೇ ವ್ಯತ್ಯಾಸ ಕಾಣುತ್ತಿಲ್ಲ. ಗುಣವತಿಯರಾದ ನಮ್ಮ ಪುತ್ರಿಯರು ಅಲ್ಲಿಯಂತೆ ಇಲ್ಲಿಯೂ ಎಲ್ಲರ ಪ್ರೀತಿ ಆದರಗಳಿಗೆ ಪಾತ್ರರಾಗಿದ್ದಾರೆ. ಅದೇನೋ ನಿಜ. ಆದರೆ ಇವರೆಲ್ಲರೂ 14 ವರ್ಷಗಳಷ್ಟು ಕಾಲ ಅಪರಿಮಿತ ಕಷ್ಟಗಳನ್ನು ಎದುರಿಸಿದ್ದೂ ನಿಜ. ಸೀತೆಯಂತೂ ಕ್ರೂರ ರಾಕ್ಷಸರಿಂದ ತುಂಬಿದ್ದ ಅರಣ್ಯದಲ್ಲಿ ಇದ್ದು ಬಂದಿದ್ದಾಳೆ. ಕ್ರೂರಿ ರಾವಣನ ಅಪಹರಣಕ್ಕೆ ಗುರಿಯಾಗಿ ಕಷ್ಟವನ್ನು ಅನುಭವಿಸಿದ್ದಾಳೆ. ಅದು ನಿಜ ಸುಮೇಧ. ಆದರೆ ನಮ್ಮ ಉಳಿದ ಪುತ್ರಿಯರು ಅರಮನೆಯ ಸುಖ ಭೋಗಗಳನ್ನು ತೊರೆದು ಕಷ್ಟಪಟ್ಟಿದ್ದಾರೆ. ನಮ್ಮ ಊರ್ಮಿಳೆಯಂತೂ ಪತಿಯಿಂದ ದೂರವಾಗಿ 14 ವರ್ಷಗಳನ್ನು ಕಳೆದಿದ್ದಾರೆ. ಭರತನು ತಾಪಸಿಯಂತೆ ಬದುಕಿದ. ಆ ಸಹೋದರರಂತೆ ಈ ಸಹೋದರಿಯರು ಸುಖ ಸಂತೋಷಗಳನ್ನು ತ್ಯಾಗ ಮಾಡಿ ಬದುಕಿದ್ದಾರೆ. ಪತಿವ್ರತೆಯಾದ ಸ್ತ್ರೀಯರು ಹೀಗೆ ನಡೆದುಕೊಳ್ಳಬೇಕಲ್ಲವೇ ಸ್ವಾಮಿ? ಈ ನಮ್ಮ 4 ಪುತ್ರಿಯರು ನಾವು ಹೆಮ್ಮೆ ಪಡುವಂತೆ ನಡೆದುಕೊಂಡಿದ್ದಾರೆ. ಹೌದು, ಇನ್ನು ಮುಂದಾದರೂ ಇವರೆಲ್ಲರೂ ಸಕಲ ಸುಖ ಶಾಂತಿ ನೆಮ್ಮದಿಗಳಿಂದ ಬಾಳಬೇಕು. ಮಾತೆ, ನೀವು ಚಿಂತಿಸಬೇಡಿ. ಇನ್ನು ಮುಂದೆ ನಾವೆಲ್ಲ ಸಂತೋಷದಿಂದಲೇ ಇರುತ್ತೇವೆ. ಹೌದು ಮಾತೆ. ಕಷ್ಟ ಬರಲಿ, ಸುಖ ಬರಲಿ, ನೋವಿರಲಿ, ನಲಿವಿರಲಿ, ನಾವೆಲ್ಲರೂ ಒಟ್ಟಿಗೆ ಅನುಭವಿಸುತ್ತೇವೆ. ರಾಮ ಮತ್ತು ಅವರ ಸಹೋದರರು ಹೇಗೆ ಪರಸ್ಪರ ಪ್ರೀತಿ ವಿಶ್ವಾಸಗಳೊಂದಿಗೆ ಒಂದೇ ಜೀವ 4 ದೇಹಗಳಂತೆ ಬಾಳುತ್ತಿರುವರೋ, ನಾವು 4 ಜನ ಸಹೋದರಿಯರು
ಹಾಗೆ ಬಾಳುತ್ತೇವೆ. ಆಹಾ ಆಹಾ ನನಗೇಕೋ ಇದು ಕನಸೋ ನನಸೋ ಎಂದು ಭ್ರಮೆಯಾಗುತ್ತಿದೆ. ಅರಮನೆ ಅಯೋಧ್ಯೆ ಸಂಭ್ರಮದಲ್ಲಿ ತೇಲಾಡುತ್ತಿದೆ. ನಿಮ್ಮ ಆಗಮನದಿಂದ ಆ ಸಂಭ್ರಮ ಸಂತೋಷ ಇಮ್ಮಡಿಯಾಯಿತು. ಆಗಲಿ, ಇಮ್ಮಡಿಯಾಗಲಿ, 100 ಮಡಿಯಾಗಲಿ. ಈ ನಿಮ್ಮ ಬದುಕು ಹಸನಾಗಲಿ. ಈ ಸಂತೋಷ ಎಂದೆಂದಿಗೂ ನಿಮಗೆ ಶಾಶ್ವತವಾಗಿದೆ. ತಂದೆಯವರೇ, ನಿಮ್ಮ ಸತ್ಕಾರದಲ್ಲಿ ಯಾವ ಕೊರತೆಯೂ ಆಗಬಾರದು. ನಿಮಗೆ ಏನಾದರೂ ಅಗತ್ಯವಿದ್ದರೆ ದಯವಿಟ್ಟು ಹೇಳಿ. ಹೌದು, ನಿಮಗೆ ಏನು ಬೇಕೋ ಅದನ್ನು ನಾವು ಕೂಡಲೇ ಒದಗಿಸುತ್ತೇವೆ. ನೀವು ಮಿಥಿಲೆಯಲ್ಲಿದ್ದಂತೆಯೇ ಅಯೋಧ್ಯೆಯಲ್ಲೂ ಸಂತೋಷದಿಂದಿರಬೇಕೆಂಬುದೇ ನಮ್ಮ ಆಸೆ. ನಿಮ್ಮ ಯೋಗಕ್ಷೇಮದ ಹೊಣೆ ನಮ್ಮದು. ನೋಡಿದೆಯಾ ರಾಣಿ, ನಮ್ಮ ಪುತ್ರಿಯರು ನಮಗೇ ಉಪಚರಿಸುತ್ತಿದ್ದಾರೆ. ಎಷ್ಟೇ ಆಗಲಿ, ಇದು ಅವರ ಮನೆ ಅಲ್ಲವೇ? ನಾವಿಬ್ಬರು ಇಲ್ಲಿ ಅತಿಥಿಗಳು ಮಾತ್ರ. ಇಲ್ಲ ಇಲ್ಲ ಮಾತೆ, ನೀವು ಕೇವಲ ನಮ್ಮ ಪಾಲಿಗೆ ಅತಿಥಿಗಳು ಮಾತ್ರ ಅಲ್ಲ, ದೈವ ಸ್ವರೂಪರು. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ. ಸೋದರಿ, ಸಹೋದರ ಯುಧಾಜಿತ್, ಪ್ರಣಾಮಗಳು. ನಿನ್ನನ್ನು ಕಂಡು ನನಗೆ ಅಪಾರ ಸಂತೋಷವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ನನ್ನವರು ಯಾರೂ ನನ್ನೊಂದಿಗೆ ಇಲ್ಲವಲ್ಲ ಎಂಬ ಭಾವನೆ ಇತ್ತು. ನೀನು ಬಂದೇ ಇಲ್ಲ, ಒಳ್ಳೆಯದೇ ಆಯಿತು. ಸೋದರಿ, ನಾನು ಬಂದದ್ದು ನಿನಗಾಗಿ. 14 ವರ್ಷ ವನವಾಸಗಳ ನಂತರ ರಾಮ, ಸೀತೆ, ಲಕ್ಷ್ಮಣರು ಹಿಂತಿರುಗಿ ಬಂದಾಗ ಎಂಥ ಸಂದಿಗ್ಧ ಸನ್ನಿವೇಶ ಎದುರಾಗುವುದೆಂದುಕೊಂಡೇ ನಾನಿಲ್ಲಿಗೆ ಬಂದೆ. ಆದರೆ ಇಲ್ಲಿ ಪಟ್ಟಾಭಿಷೇಕದ ಸಂಭ್ರಮ ನಡೆಯುತ್ತಿದೆ. ಅಂದು ರಾಮನ ಯುವರಾಜ ಪಟ್ಟಾಭಿಷೇಕದ ಸಂದರ್ಭದಲ್ಲೂ ನನಗೆ ಯಾವ ಆಹ್ವಾನವೂ ಬಂದಿರಲಿಲ್ಲ. ಅದಕ್ಕೆಲ್ಲ ನಾನೇ ಕಾರಣ ಸಹೋದರ. ರಾಮನ ಯುವರಾಜ್ಯಾಭಿಷೇಕದ ವಿಷಯ ಮೊದಲೇ ತಿಳಿದಿದ್ದರೆ ಎಲ್ಲಿ ಅನಾಹುತವಾಗುವುದೋ ಎಂಬ ಭಯದಿಂದ ದಶರಥ ಮಹಾರಾಜರು ಈ ವಿಷಯವನ್ನು ರಹಸ್ಯವಾಗಿಯೇ ಇರಿಸಿದ್ದರು. ನನಗೂ ಈ ವಿಷಯ ತಡವಾಗಿಯೇ ತಿಳಿಯಿತು. ಆಗುವ ಅನಾಹುತವೆಲ್ಲವೂ ಆಗಿಯೇ ಹೋಯಿತಲ್ಲ ಸೋದರಿ? ಹೌದು ಸಹೋದರ, ಹಾಗೆಯೇ ಹೋಯಿತು. ಎಲ್ಲ ಅನಾಹುತಗಳಿಗೂ ನಾನೇ ಕಾರಣಳಾದನಲ್ಲ ಎಂಬ ಅಪರಾಧಿ ಮನೋಭಾವ ನನ್ನನ್ನು ಈಗಲೂ ಕಾಡುತ್ತಿದೆ. ಯಾರಾದರೂ ವನವಾಸದ ವಿಷಯ ಮಾತನಾಡಿದರೆ ಸಾಕು, ನನ್ನ ಆತ್ಮಸಾಕ್ಷಿ ನನ್ನನ್ನು ಚುಚ್ಚುತ್ತದೆ. ಅದನ್ನೆಲ್ಲ ಮರೆತು ಬಿಡು ಸೋದರಿ. ಎಲ್ಲರೂ ಅದನ್ನು ಮರೆತಿರುವಾಗ ನೀನೇಕೆ ಅದನ್ನು ನೆನೆದು ನರಳುತ್ತಿರುವೆ? ರಾಮನೇ ಎಲ್ಲವನ್ನು ಮರೆತು ನಿನ್ನನ್ನು ಪ್ರೀತಿ ಗೌರವದಿಂದ ಕಾಣುವುದಿಲ್ಲವೇನು? ನನ್ನ ರಾಮಚಂದ್ರ ನನ್ನನ್ನು ಪ್ರತ್ಯೇಕವಾಗಿ ಕಂಡು ನನ್ನ ಅಳುಕನ್ನು ನಿವಾರಿಸಿ ಹೋದ. ಮಹಾರಾಣಿಯಾಗಲಿ, ಬೇರೆ ಯಾರೇ ಆಗಲಿ, ಭರತ ಶತ್ರುಘ್ನರಾಗಲಿ ನಿನ್ನನ್ನು ನಿಂದಿಸಿ ಮಾತನಾಡಿದರಾ? ಇಲ್ಲ ಸಹೋದರ. ಆ ನಿಂದನೆ, ಆಕ್ರೋಶ, ತಿರಸ್ಕಾರ ಇದೆಲ್ಲ 14 ವರ್ಷಗಳ ಹಿಂದೆ. ಈಗ ನನ್ನೊಂದಿಗೆ ಯಾರೂ ಆ ರೀತಿ ಮಾತನಾಡುತ್ತಿಲ್ಲ, ಹಾಗೆ ನಡೆದುಕೊಳ್ಳುತ್ತಲೂ ಇಲ್ಲ. ಏಕೆ ಚಿಂತೆ ಸೋದರಿ? ನನಗೆ ಲಕ್ಷ್ಮಣನದೇ ಭಯ. ಅವನು ಎಲ್ಲರಂತಲ್ಲ, ಎಲ್ಲರ ಹಾಗೆ ನನಗೆ ನಮಸ್ಕಾರವನ್ನೂ ಮಾಡಲಿಲ್ಲ. ಅವನ ಸ್ವಭಾವ ಮೊದಲಿನಿಂದಲೂ ಹಾಗೆ ತಾನೆ. ತುಸು ಮುಂಗೋಪಿ. ರಾಮನ ಮೇಲೆ ಅಪಾರವಾದ ಭಕ್ತಿ. ಆ ಸೋದರ ಪ್ರೇಮದಿಂದಲೇ ಅವನು ನಿನ್ನ ಮೇಲೆ ಕೋಪಿಸಿಕೊಂಡಿರುತ್ತಾನೆ. ಕ್ರಮೇಣ ಎಲ್ಲವೂ ಸರಿ ಹೋಗುತ್ತದೆ ಬಿಡು. ಸಹೋದರ, ಒಮ್ಮೊಮ್ಮೆ ಎಲ್ಲರ ಮನಸ್ಸಿನಲ್ಲೂ ನನ್ನ ಬಗ್ಗೆ ತಿರಸ್ಕಾರದ ಭಾವನೆಯೇ ಇರಬೇಕು. ಅದನ್ನು
ಯಾರೂ ಹೊರಗೆ ತೋರಿಸಿಕೊಳ್ಳುತ್ತಿಲ್ಲವೇನೋ ಎಂಬ ಸಂದೇಹ ಬರುತ್ತದೆ. ಬೇಡ ಸೋದರಿ, ಅಂಥ ಸಂದೇಹದ ಅಗತ್ಯವಿಲ್ಲ. ಖಂಡಿತವಾಗಿಯೂ ಎಲ್ಲರೂ ನಿನ್ನನ್ನು ಕ್ಷಮಿಸಿದ್ದಾರೆ. ನೀನು ಎಲ್ಲರೊಡನೆ ಹಿಂಜರಿಕೆ ಇಲ್ಲದೆ ಸಹಜ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಅಷ್ಟೇ. ಪ್ರಯತ್ನಿಸುತ್ತೇನೆ ಸಹೋದರ, ಖಂಡಿತ ಪ್ರಯತ್ನಿಸುತ್ತೇನೆ. ರಾಮನ ಪಟ್ಟಾಭಿಷೇಕವಾದರೆ ಅಂದಿನ ಕಹಿಯೆಲ್ಲವೂ ಮರೆತು ಹೋಗುತ್ತದೆ, ನಿನಗೂ ನಿರಾಳವಾಗುತ್ತದೆ. ಅಂದು ಸಂಭವಿಸಿದ ತಪ್ಪು ಇಂದು ಸರಿ ಹೋಯಿತೆಂದು ನಿನಗೂ ಸಮಾಧಾನ ಮೂಡುತ್ತದೆ. ಅಂದ ಮೇಲೆ ಅಕಸ್ಮಾತಾಗಿ ಯಾರಾದರೂ ಏನಾದರೂ ಅಂದುಕೊಂಡರೆ ಎಂದು ನೀನೇಕೆ ಚಿಂತೆ ಮಾಡುವೆ ಸೋದರಿ? ಹೌದು ಸಹೋದರ, ನಿನ್ನ ಮಾತು ನಿಜ. ನಾನು ಆ ಚಿಂತೆಯನ್ನು ದೂರ ಮಾಡುತ್ತೇನೆ. ಸ್ವಾಮಿ, ಅಂದು ಇದೇ ರೀತಿ ನಾವು ವ್ರತನಿಷ್ಠರಾಗಿ ಕುಳಿತಿದ್ದೆವು ಅಲ್ಲವೇ? 14 ವರ್ಷಗಳ ಹಿಂದಿನ ನಮ್ಮ ಯುವರಾಜ್ಯಾಭಿಷೇಕದ ದಿನವನ್ನು ಇನ್ನು ನೆನಪು ಮಾಡಿಕೊಳ್ಳುತ್ತಿರುವೆಯಾ? ಹೌದು ಸ್ವಾಮಿ. ಅಂದು ಮಾರನೆಯ ದಿನದ ಯುವ ರಾಜ್ಯಾಭಿಷೇಕಕ್ಕಾಗಿ ಹಿಂದಿನ ದಿನ ರಾತ್ರಿ ವಸಿಷ್ಠರ ಆದೇಶದಂತೆ ನಾವು ವ್ರತಾನುಷ್ಠಾನವನ್ನು ಮಾಡುತ್ತಾ ಕುಳಿತಿದ್ದೆವು. ಹೌದು ಸೀತೆ, ಆ ಮರುದಿನದ ಸಂಭ್ರಮಕ್ಕಾಗಿ ಎಲ್ಲರೂ ಎಷ್ಟು ಸಂತೋಷದಿಂದಿದ್ದರು. ಆದರೆ ಬೆಳಕು ಹರಿಯುತ್ತಿದ್ದಂತೆ ನನ್ನ ತಂದೆಯವರ ಸಂದೇಶದಂತೆ ಅವರನ್ನು ಕಾಣಲು ಕಿರಿಯ ಮಾತೆ ಕೈಕೆಯವರ ಅರಮನೆಗೆ ನಾನು ತೆರಳಿದೆ. ಆದರೆ ಅಲ್ಲಿ ನನ್ನ ತಂದೆಯವರ ದುಸ್ಥಿತಿಯನ್ನು ಕಂಡು ನಾನು ದಿಗ್ಭ್ರಾಂತನಾದೆ. ಪೂಜ್ಯ ತಂದೆಯವರೇ, ನಿಮ್ಮ ಪ್ರಿಯಪುತ್ರ ರಾಮಚಂದ್ರ ನಿಮಗೆ ಅಭಿವಂದಿಸುತ್ತಾನೆ. ಇಲ್ಲಿ ಏನಾಗಿದೆ? ತಂದೆಯವರು ಏಕೆ ಹೀಗಿದ್ದಾರೆ? ಆ ಕ್ಷಣ ಈಗಲೂ ನನ್ನ ನೆನಪಿನಲ್ಲಿದೆ. ಆ ದಿನವನ್ನು ನಾವು ಮಾತ್ರವಲ್ಲ, ಈ ಅಯೋಧ್ಯೆಯ ಯಾರೊಬ್ಬರೂ ಮರೆತಿಲ್ಲ. ನಮ್ಮ ಪಟ್ಟಾಭಿಷೇಕದ ಸಂಭ್ರಮ ಬಹು ಬೇಗನೆ ನಾವು ವನವಾಸಕ್ಕೆ ಹೊರಡುವ ದುಃಖದ ಆಕ್ರಂದನವಾಗಿ ಬದಲಾಯಿತು. ಇಡೀ ಅಯೋಧ್ಯೆಯೇ ಶೋಕ ಸಾಗರದಲ್ಲಿ ಮುಳುಗಿ ಹೋಯಿತು. ಹೌದು ಸೀತೆ, ಆ ಶೋಕ ಸಾಗರದಲ್ಲಿ ನಾವು ಈಜಲೇಬೇಕಾಗಿತ್ತು. ಅಂದು ದೃಢಚಿತ್ತನಾಗಿ ನಾನು ಹೊರಟೆ, ನೀನು ನನ್ನೊಂದಿಗೆ ಹೊರಟೆ, ಲಕ್ಷ್ಮಣನೂ ಹೊರಟ. ಆ ನಂತರದ ಘಟನೆಯೆಲ್ಲ ಈಗ ಇತಿಹಾಸವಾಗಿ ಹೋಯಿತು. ಅಂದು ನಮ್ಮ ಬಗ್ಗೆ ದುಃಖದಿಂದ ಮಾತಾಡಿಕೊಳ್ಳುತ್ತಿದ್ದರು. ಆದರೆ ಇಂದು ಸಾವಿರಾರು ರಾಕ್ಷಸರನ್ನು ಕೊಂದ ವೀರನೆಂದು ನಿಮ್ಮ ಬಗ್ಗೆ ಅಭಿಮಾನದಿಂದ ಮಾತಾಡಿಕೊಳ್ಳುತ್ತಿದ್ದಾರೆ. ಆ ಜನರ ಪ್ರೀತಿ ಅಭಿಮಾನಗಳಿಗೆ ನಾವು ತಕ್ಕ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಆ ಹೊಸ ಹೊಣೆ ಈಗ ನಮ್ಮ ಹೆಗಲ ಮೇಲೆ ಬೀಳುತ್ತಿದೆ. ಪ್ರಜಾಪಾಲನೆಯ ಸಂಕಲ್ಪದೊಂದಿಗೆ ನಾವು ಸಿದ್ಧರಾಗಬೇಕಾಗಿದೆ.
ಅದರ ಬಗ್ಗೆ ನನಗೆ ಯಾವ ಬಗೆಯ ಶಂಕೆಯೂ ಇಲ್ಲ ಸ್ವಾಮಿ. ನಿಮ್ಮ ತಂದೆಯಂತೆ ಪ್ರಜೆಗಳನ್ನು ಪಾಲಿಸುತ್ತೀರಿ ಎಂಬ ನಂಬಿಕೆ ನನಗಿದೆ. ಸೀತೆ, ನಾಳೆ ನಮ್ಮ ಪಟ್ಟಾಭಿಷೇಕವಾಗುವುದರಲ್ಲಿ ಯಾವುದು ಅಡ್ಡಿಯಾಗಬಹುದೆಂದು ನೀನು ಸಂದೇಹ ಪಡುತ್ತಿಲ್ಲ ತಾನೆ? ಖಂಡಿತ ಇಲ್ಲ ಸ್ವಾಮಿ, ಯಾವ ಸಂದೇಹವೂ ಇಲ್ಲ. ಅಂದು ದಶರಥ ಮಹಾರಾಜರು ಕಂಡ ಕನಸು ಇಂದಾದರೂ ನನಸಾಗುತ್ತಿದೆ ಎಂಬ ಸಮಾಧಾನವಿದೆ. ಹೌದು ಸೀತೆ, ಅಂದು ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು ವನವಾಸಕ್ಕೆ ಹೊರಟೆ. ಇಂದು ನನ್ನ ತಂದೆಯವರ ಆದೇಶವೆಂದುಕೊಂಡೇ ನಾನು ಸಿಂಹಾಸನವನ್ನೇರಲು ಸಿದ್ಧನಾಗಿದ್ದೇನೆ. ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. ಅದು ಅರಣ್ಯವಾಗಲಿ ಅರಮನೆಯಾಗಲಿ, ನಿಮ್ಮನ್ನು ಅನುಸರಿಸಿ ನಡೆಯುವುದೇ ನನ್ನ ಕರ್ತವ್ಯ, ಧರ್ಮ. ನನಗೆ ಗೊತ್ತು ಸೀತೆ, ನಿನ್ನ ಮನಸ್ಸು ಎಷ್ಟು ನಿಸ್ವಾರ್ಥವಾಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ತನ್ನ ಸುಖ ಸಂತೋಷಗಳನ್ನು ಲೆಕ್ಕಿಸದೆ ಪತಿಯ ಶ್ರೇಯಸ್ಸನ್ನೇ ಬಯಸುವ ನಿನ್ನ ಸ್ವಭಾವ ಎಲ್ಲಾ ಸ್ತ್ರೀಯರಿಗೂ ಒಂದು ಆದರ್ಶ. ಹೌದು ಸ್ವಾಮಿ, ನನಗೆ ಆ ಭಾಗ್ಯ ದೊರೆತರೆ ಅಷ್ಟೇ ಸಾಕು. ನನಗೆ ಬೇರೆ ಯಾವ ಭೋಗ ಭಾಗ್ಯಗಳ ಮೇಲೆ ಆಸೆ ಇಲ್ಲ. ಸೀತೆ, ಸತ್ಯ, ಧರ್ಮ, ನೀತಿಗಳ ಹಾದಿಯಲ್ಲಿ ನಾವಿಬ್ಬರು ಜೊತೆಗೆ ಸಾಗೋಣ. ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಒಂದು ಶುಭವಾರ್ತೆಯನ್ನು ತಮಗೆ ತಿಳಿಸಲು ಈಗಷ್ಟೇ ತಂದೆಯವರನ್ನ ಕಂಡು ಇಲ್ಲಿಗೆ ಬಂದಿರುವೆನು. ಸಂತೋಷದ ವಿಷಯವೇ. ನಿನ್ನ ಸುಂದರ ಮುಖವನ್ನು ಕಂಡರೆ ಸಾಕು, ನನ್ನ ಹೃದಯ ಆನಂದದಿಂದ ಬಿಡುತ್ತದೆ. ಅದಕ್ಕಿಂತ ಮಿಗಿಲಾದ ಸಂತೋಷವೇ? ಏನದು ಕುಮಾರ? ಕೇವಲ ನನ್ನ ಕಿವಿಗಳು ಕಾತುರದಿಂದ ಕಾಯುತ್ತಿವೆ. ಹೇಳು ಮಾತೆ. ನಮ್ಮ ಪೂಜ್ಯ ತಂದೆಯವರು ಪ್ರಜಾಪಾಲನೆಯ ಹೊಣೆಯನ್ನು ನನ್ನ ಹೆಗಲಿಗೇರಿಸುತ್ತಿದ್ದಾರೆ. ಕುಮಾರ, ಇಷ್ಟು ದಿನದಿಂದ ಪ್ರಜಾಪಾಲನೆಯ ಕರ್ತವ್ಯವನ್ನೇ ಮಾಡುತ್ತಿದ್ದೆಯಲ್ಲವೇ? ಅದು ಅಧಿಕಾರವಿಲ್ಲದೆ ತಂದೆಯವರ ಸಹಾಯಕನಾಗಿ ಮಾಡುತ್ತಿದ್ದ ಕರ್ತವ್ಯಗಳು. ಆದರೆ ಈಗ ನಾನು ಯುವರಾಜನಾಗಿ ಆ ಕರ್ತವ್ಯಗಳನ್ನು ಮಾಡಬೇಕಂತೆ. ಅಂದರೆ ನನ್ನ ಕುಮಾರ ಯುವರಾಜನಾಗುತ್ತಾನೆಯೇ? ಹೌದು ಮಾತೆ. ನಾಳೆಯೇ ಪಟ್ಟಾಭಿಷೇಕವೆಂದು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಭಗವಂತ, ಎಂತ ಶುಭ ದಿನವನ್ನು ಕರುಣಿಸಿದೆ. ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಪೂಜ್ಯ ತಂದೆಯವರ ಆದೇಶದಂತೆ ನಾನು 14 ವರ್ಷ ನಾನು ವನದಲ್ಲಿ ತಾಪಸನಂತೆ ಬದುಕಲು ಹೋಗುತ್ತಿದ್ದೇನೆ. ಜೀವನದ ಅಂತಿಮ ಅವಧಿಯಲ್ಲಿ ಲಭಿಸಬೇಕಾದ ವಾನಪ್ರಸ್ಥಾಶ್ರಮದ ಅವಕಾಶ ನನಗೀಗ ಲಭ್ಯವಾಗುತ್ತಿದೆ. ಇದು ನನ್ನ ಅದೃಷ್ಟವಲ್ಲವೇ ಮಾತೆ? ಇಲ್ಲ ಇಲ್ಲ ಇಲ್ಲ, ಇದು ಅನ್ಯಾಯ. ಮಾತೆ 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 ಅಕ್ಕ ಕೌಸಲ್ಯ, ಸುಮಿತ್ರೆ, ಕುಳಿತು. ಏನೋ ಗಾಢವಾಗಿ ಯೋಚಿಸುವಂತಿದೆ. ಏನು ಮಾಡಲಿ? ಬೇಡ ಬೇಡವೆಂದರು ಮತ್ತೆ ಮತ್ತೆ ಅಂದಿನ ರಾಮನ ಯುವರಾಜಾಭಿಷೇಕದ ಸಂದರ್ಭವೇ ನೆನಪಿಗೆ ಬರುತ್ತದೆ. ದೇವರ ಮುಂದೆ ಕೈ ಮುಗಿದು ಕುಳಿತಿದ್ದರು ಅದೇ ನೆನಪುಗಳು ಮನಸ್ಸಿನಲ್ಲಿ ಮೆರವಣಿಗೆ ನಡೆಸುತ್ತದೆ. ಅಂದಿನ ನಿರಾಸೆನೆಲ್ಲ ಮರೆಯುವಷ್ಟು ಇಂದು ನಿಜವಾಗಿಯೂ ಸಂತೋಷದ ಕ್ಷಣಗಳು ಬಂದಿರುವಾಗ ಮತ್ತೆ ಹಳೆಯ ದರ ನೆನಪೇಕೆ? ನಾನು ಹಾಗೆ ಅಂದುಕೊಳ್ಳುತ್ತೇನೆ. ಆದರೆ ಇಂದಿನ ಆನಂದದ ಸಂಭ್ರಮದಲ್ಲೂ
ಅಂದಿನ ಆನಂದದ ಸಂಭ್ರಮವೇ ನೆನಪಿಗೆ ಬರುತ್ತದೆ. ಅಂದು ಆನಂದವೆಲ್ಲ ಆಕ್ರಂದನವಾದಂತೆ ಇಂದು ಏನಾದರೂ ಸಲ್ಲದ ಘಟನೆ ಸಂಭವಿಸಿಬಿಟ್ಟರೆ ಅಪಾಯವು ನನ್ನನ್ನು ಕಾಡುತ್ತಿದೆ ಸುಮಿತ್ರೆ, ಕಾಡುತ್ತಿದೆ. ಅದಕ್ಕೆ ಕಾರಣವಲ್ಲ ಅಕ್ಕ. ಅಂತ ಪ್ರಸಂಗಗಳು ನಡೆಯುವುದೂ ಇಲ್ಲ. ಅದಕ್ಕೆ ನೀನು ಭಯ ಪಡಬೇಕಾಗಿಯೂ ಇಲ್ಲ. ದೇವಕೃಪೆಯಿಂದ ನಿನ್ನ ಮಾತು ಸತ್ಯವಾದರೆ ಅಷ್ಟೇ ಸಾಕು. ಮತ್ತೊಂದು ನಿರಾಶೆಯನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ಸುಮಿತ್ರೆ, ನನಗಿಲ್ಲ. ಹೌದಕ್ಕ, ಅಂತ ಶಕ್ತಿ ಯಾರಿಗೂ ಇಲ್ಲ. ದೈವ ನಮ್ಮ ವಿಷಯದಲ್ಲಿ ಅಷ್ಟೊಂದು ಕಠಿಣವಾಗುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಏಕೆಂದರೆ ಅಂದಿನಂತೆ ವರ ಕೊಡುವ ಮಹಾರಾಜರಿಲ್ಲ. ವರ ಕೇಳುವ ವ್ಯಕ್ತಿ ಅಂದಿನ ಸ್ಥಿತಿಯಲ್ಲಿಲ್ಲ. ಆದರೂ ಸುಮಿತ್ರೆ, 14 ವರ್ಷಗಳು, ಒಂದಲ್ಲ ಎರಡಲ್ಲ, 14 ವರ್ಷಗಳು, ಇಷ್ಟು ದೀರ್ಘ ಕಾಲ ಈ ದುಃಖವನ್ನೆಲ್ಲ ನಾವು ಹೇಗೆ ಸಹಿಸಿಕೊಂಡೆವು? ನಾವು ಹೇಗೆ ಬದುಕಿದ್ದೆವು? ನಾವು ಹೇಗೆ ಬದುಕಿದ್ದೆವು ಎಂದರೆ ಇಂಥ ಸುಂದರ ಕ್ಷಣಗಳನ್ನು ನೋಡಲು ಬದುಕಿದ್ದೆವು. ಕಾಲ ಎಲ್ಲವನ್ನು ಹದಗೆಡಿಸುತ್ತದೆ ಎಂದು ಜ್ಞಾನಿಗಳು ಹೇಳಿದ್ದಾರೆ. ಆ ಕಾಲವೇ ಕೈಕೇಯನ್ನು ಎಷ್ಟು ಬದಲಾವಣೆ ಮಾಡಿದೆ ಎಂದು ನಿಮಗೆ ತಿಳಿದೆ. ಅಂದು ವರ ಕೇಳಿ ಕಾಡಿದ ಕೈಕೆ ಇಂದು ರಾಮನ ಪಟ್ಟಾಭಿಷೇಕವಾಗಲಿ ಎಂದು ಚಡಪಡಿಸುತ್ತಿದ್ದಾಳೆ. ನಿಜ ಸುಮಿತ್ರೆ, ಇಂದು ಅವಳಿಗೆ ದುರ್ಬೋಧನೆ ಮಾಡಿದ ಅಮ್ಮಂಥರಿಯೂ ಇಲ್ಲ. ಅಕ್ಕ, ಮಂಥರೆಯನ್ನು ನಾನು ದೂಷಿಸಲಾರೆ. ಆ ವಿಷಯಗಳಿಗೆ ಅಷ್ಟೆಲ್ಲ ಮಾಡಿಸಿದೆ ಎಂದು ನನ್ನ ಭಾವನೆ. ನಿನ್ನ ಔದಾರ್ಯ ಬಹಳ ದೊಡ್ಡದು ಸುಮಿತ್ರೆ. ಔದಾರ್ಯ ಅಲ್ಲ ಅಕ್ಕ, ವಾಸ್ತವ. ಆ ವಾಸ್ತವವನ್ನು ಕೈಗೆ ಕೂಡಲೇ ಅರ್ಥ ಮಾಡಿಕೊಂಡಳು. ಇಲ್ಲವಾದರೆ ಅವಳು ಅಷ್ಟೊಂದು ಪಶ್ಚಾತ್ತಾಪ ಪಡಬೇಕಾಗಿರಲಿಲ್ಲ. ಹೌದು, ನಾವು ರಾಮನನ್ನು ಕರೆತರಲು ಭರತನೊಂದಿಗೆ ಚಿತ್ರಕೂಟಕ್ಕೆ ಹೋದಾಗಲೇ ಅವಳು ಬದಲಾಗಿದ್ದಳು. ಹೌದಕ್ಕ, ಮಹಾರಾಜರ ಅವಸಾನ ಅವಳನ್ನು ಜರ್ಜರಿತಗೊಳಿಸಿತು. ನಿನ್ನ ಮಾತು ನಿಜ. ಮಹಾರಾಜರು ಆ ಮುನಿಯ ಶಾಪದ ಬಗ್ಗೆ ನನಗೆ ತಿಳಿಸಿದಾಗ ಕೈಕೇಯಿ ಆ ಶಾಪ ನೆರವೇರಲು ನೆಪವಾದಳಷ್ಟೇ. ಅಕ್ಕ, ಅದೇ ಸತ್ಯ. ನಾವು ಕಂಡಂತೆ ಕೈಕೆ ಶ್ರೀರಾಮಚಂದ್ರನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಳು. ಅವನು ಕೂಡ ಅವಳನ್ನು ಅಷ್ಟೇ ಪ್ರೀತಿಸುತ್ತಿದ್ದ. ಹೋಗಲಿ ಬಿಡು, ಅದೆಲ್ಲ ಈಗೇಕೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದ ಕ್ಷಣದಲ್ಲಿ ಹಳೆಯ ನೆನಪಿನಿಂದ ಮುಖ ಏಕೆ ಚಿಕ್ಕದು ಮಾಡಿಕೊಳ್ಳಬೇಕು? ನಿನ್ನ ಮಾತು ನಿಜ, ಸತ್ಯ. ಇಂತಹ ಸಂತೋಷದ ಸಂದರ್ಭವು ದುಃಖದ ನೆರಳಿನಲ್ಲಿ ಮಂಕಾಗಬಾರದು. ಊರ್ಮಿಳೆ, ಊರ್ಮಿಳೆ, ನನ್ನ ಮೇಲೆ ಕೋಪವೇ? ಕೋಪ ಏಕೆ ಸ್ವಾಮಿ? 14 ವರ್ಷಗಳ ಕಾಲ ನೀನನ್ನು ಒಂಟಿಯಾಗಿ ಬಿಟ್ಟು ನನ್ನ ಸಹೋದರನೊಡನೆ ಹೋದನಲ್ಲ, ಅದಕ್ಕೆ ಕೋಪವಿಲ್ಲ. ಆದರೆ ಆ ಕ್ಷಣ ಬೇಸರವಂತೂ ಆಗಿತ್ತು. ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಬಾರದಿತ್ತೆ ಎಂದು ನಾನು ಚಡಪಡಿಸುತ್ತಿದ್ದೆ. ಅದನ್ನೆಲ್ಲ ಯೋಚಿಸುವ ವ್ಯವಧಾನವೇ ನನಗಿರಲಿಲ್ಲ ಊರ್ಮಿಳೆ. ನನ್ನ ಸಹೋದರನೊಡನೆ ಹೋಗಬೇಕೆಂಬುದಷ್ಟೇ ನನ್ನಲ್ಲಿದ್ದ ನಿರ್ಧಾರ. ನಿನ್ನನ್ನು ಸಾಂತ್ವನಗೊಳಿಸಿ ನಿನ್ನ ಒಪ್ಪಿಗೆಯನ್ನು ಪಡೆದು ಹೋಗಬೇಕೆಂದು ಆ ಕ್ಷಣದಲ್ಲಿ ನಾನು ಯೋಚಿಸಲೇ ಇಲ್ಲ. ರಾಮನ ಮೇಲಿರುವ ನಿಮ್ಮ ಪ್ರೀತಿ ನನಗೆ ಗೊತ್ತಿಲ್ಲವೇ ಸ್ವಾಮಿ? ಆ ನಿಮ್ಮ ನಿರ್ಧಾರವನ್ನು ಯಾರಿಂದಲೂ ಕದಲಿಸಲು ಸಾಧ್ಯವಿಲ್ಲವೆಂದು ನನಗೆ ಮನವರಿಕೆ ಆಯಿತು. ನಾನು
ನನ್ನ ನಿರಾಸೆಯನ್ನು ನುಂಗಿಕೊಂಡೆ. ನನ್ನ ದೃಷ್ಟಿಯಲ್ಲಿ ನಾನು ಸರಿಯಾಗಿ ನಡೆದುಕೊಂಡರೂ ನಿನ್ನ ದೃಷ್ಟಿಯಲ್ಲಿ ತಪ್ಪು ಮಾಡಿದನೆಂಬ ಭಾವನೆ ಇಂದು ಮೂಡುತ್ತಿದೆ ಊರ್ಮಿಳೆ. ಅದನ್ನೆಲ್ಲ ಮರೆತು ಬಿಡಿ ಸ್ವಾಮಿ. ನನ್ನ ದುಃಖ, ನಿರಾಸೆ, ಒಂಟಿತನ ಎಲ್ಲವನ್ನು ನಾನು ಸಹಿಸಿಕೊಂಡೆ. ನಿಮ್ಮ ನಿರೀಕ್ಷೆಯಲ್ಲಿ ದಿನ ದೂಡಿದೆ. ನನ್ನ ನಿರೀಕ್ಷೆ ಸಫಲವಾಗಿರುವ ಈ ಕ್ಷಣದಲ್ಲಿ ಹಳೆಯದನ್ನು ನೆನೆಸಿಕೊಳ್ಳಲು ನಾನು ಬಯಸುವುದಿಲ್ಲ. ನನ್ನ ತಾಯಿಯಂತೆಯೇ ನಿನ್ನಲ್ಲೂ ಸಹನೆ ಹೆಚ್ಚು. ಇಲ್ಲ ಸ್ವಾಮಿ, ಅತ್ತೆಯವರ ಸಹನೆ ಅಪಾರ. ಅವರ ನೆರಳಿನಲ್ಲಿ ಅವರ ಸಾಂತ್ವನದ ಮಾತುಗಳನ್ನು ಕೇಳುತ್ತಲೇ ನಾನು ನನ್ನ ಒಂಟಿತನವನ್ನು ಮರೆಯಲು ಸಾಧ್ಯವಾಗಿದ್ದೆ. ಊರ್ಮಿಳೆ, ಈಗ ನನ್ನ ಮನಸ್ಸಿನ ಅಳುಕು ನಿವಾರಣೆಯಾಯಿತು. ಸ್ವಾಮಿ, ನೀವು ನಿಮ್ಮ ಸುಖಭೋಗಗಳನ್ನು ತ್ಯಾಗ ಮಾಡಿ ನಿಮ್ಮ ಅಣ್ಣನನ್ನು ಅನುಸರಿಸಿದಿರಿ. ನಾನು ನಿಮ್ಮ ಪತ್ನಿಯಾಗಿ ನಿಮಗೆ ಶ್ರೇಯಸ್ಸು ಕೋರುತ್ತಾ ನಿರೀಕ್ಷೆ ಮಾಡುವುದು ಸರಿಯಲ್ಲವೇ? ನಿಜ ಊರ್ಮಿಳೆ, ಸ್ವಾರ್ಥ ತ್ಯಾಗದಲ್ಲೇ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ನಾವು ನಮಗಾಗಿ ಬದುಕುವುದು ಮುಖ್ಯವಲ್ಲ, ಒಂದು ಆದರ್ಶಕ್ಕಾಗಿ ಬದುಕುವುದು ಮುಖ್ಯ. ಈ ಆದರ್ಶ ಪಾಲನೆಯಲ್ಲಿ ನೀನು ನನ್ನನ್ನು ಮೀರಿಸಿದೆ. ಇಲ್ಲ ಸ್ವಾಮಿ, ನಾನು ನಿಮ್ಮನ್ನು ಮೀರಿಸಲಾರೆ. ನಿಮ್ಮ ನೆರಳಾಗಿರುವುದೇ ನನಗೆ ಸಂತೋಷ ಕೊಡುತ್ತದೆ. ರಾಮ ಸಹೋದರ ಲಕ್ಷ್ಮಣನ ಮಡದಿ ಎಂಬ ಗೌರವವೇ ನನಗೆ ಸಾಕು. ಊರ್ಮಿಳೆ, ನಿನ್ನಂತಹ ಮಡದಿಯನ್ನು ಪಡೆದಿರುವುದು ನನ್ನ ಭಾಗ್ಯ. ನಿನ್ನ ಕೋಪ, ದುಃಖಗಳನ್ನು ನಿವಾರಿಸಲು ನಾನು ಬಹಳ ಶ್ರಮ ಪಡಬೇಕಾಗುವುದೆಂದುಕೊಂಡಿದ್ದೆ. ಅರಣ್ಯವಾಸದಿಂದ ಬಳಲಿ ಬರುವ ಪತಿಯ ಸೇವೆಯನ್ನು ಹೇಗೆ ಮಾಡಬೇಕೆಂದು ನಾನು ಯೋಚಿಸುತ್ತಿದ್ದೆ. ಸೇವೆಯ ಅಗತ್ಯವಿಲ್ಲ ಊರ್ಮಿಳೆ, ಪ್ರೇಮದ ಅಗತ್ಯವಿದೆ. ಅದು ಎಂದೆಂದೂ ನಿಮ್ಮದೇ ಅಲ್ಲವೇ? ಇನ್ನು ಯಾವ ಚಿಂತೆಯೂ ಇಲ್ಲ. ಇನ್ನೆಂದು ನಾವು ಅಗಲದಂತೆ ಆನಂದದಿಂದ ಕಾಲ ಕಳೆಯೋಣ. ನೀವು ಅಯೋಧ್ಯೆಗೆ ಬಂದಿರಲ್ಲ, ಅದೇ ನನಗೆ ಪರಮಾನಂದವನ್ನು ಉಂಟು ಮಾಡಿದೆ. ನನಗೀಗ ಯಾವ ಕಹಿ ನೆನಪೂ ಇಲ್ಲ. ಬೇಡ, ಕಹಿಯಾದ ನೆನಪುಗಳನ್ನು ದೂರ ಸರಿಸಿ ಸಿಹಿಯಾದ ವಾಸ್ತವದ ಬದುಕನ್ನು ಆಸ್ವಾದಿಸೋಣ. ಶ್ರುತಕೀರ್ತಿ, ಈ ದಿನ ದೇಹ ಮನಸ್ಸುಗಳೆಲ್ಲ ಹಗುರವಾಗಿದೆ ಅಲ್ಲವೇ? ಹೌದು ಸ್ವಾಮಿ, ಗಾಳಿಯಲ್ಲಿ ತೇಲುವಂತಾಗುತ್ತದೆ. ಇಂತಹ ದಿನ ನಿಜವಾಗಿಯೂ ಬಂದಿದೆಯೇ ಎಂದು ಕೇಳಿಕೊಳ್ಳುವಂತಾಗುತ್ತಿದೆ. ಹೌದು ಶ್ರುತಕೀರ್ತಿ, ನನಗೂ ಹಾಗೆ ಅನಿಸುತ್ತಿದೆ. ಆದರೆ ನನಗೆ ಸ್ವಲ್ಪ ನಾಚಿಕೆಯೂ ಆಗುತ್ತಿದೆ. ಏಕೆ ಸ್ವಾಮಿ? ರಾಮ ಕಾಡಿನಲ್ಲಿ ವನವಾಸ ಮಾಡಿ ಅನೇಕ ಕಷ್ಟಗಳನ್ನು ಎದುರಿಸಿದ. ಅವನೊಂದಿಗೆ ಲಕ್ಷ್ಮಣನೂ ಕಷ್ಟಪಟ್ಟ. ಭರತ ನಂದಿ ಗ್ರಾಮದಲ್ಲಿ ತಾಪಸ ಜೀವನ ನಡೆಸಿದ. ಆದರೆ ನಾನು ಮಾತ್ರ ಯಾವ ಕಷ್ಟವನ್ನು ಅನುಭವಿಸಲಿಲ್ಲ. ಹಾಗೇಕೆ ಅಂದುಕೊಳ್ಳುವಿರಿ? ನೀವು ತಾಪಸ ವೇಷವನ್ನು ಧರಿಸಿರಲಿಲ್ಲ ಅಷ್ಟೇ. ಆದರೆ ಪ್ರತಿದಿನ, ಪ್ರತಿ ಕ್ಷಣ ರಾಮ, ಲಕ್ಷ್ಮಣ, ಭರತ ಇವರಿಗಾಗಿ ಸಂಕಟ ಪಟ್ಟಿರಿ ಅಲ್ಲವೇ? ನೀವು ತಾಪಸ ವೇಷವನ್ನು ಧರಿಸಿ ಹೊರಗೆ ಇದ್ದಿದ್ದರೆ ಇಲ್ಲಿ ನಿಮ್ಮ ಮಾತೆಯರಿಗೆ ಯಾರು ಸಾಂತ್ವನವನ್ನು ಹೇಳಬೇಕಿತ್ತು ಹೇಳಿ? ಅದು ಮಾತ್ರ ಸತ್ಯ. ಮಾಂಡವಿ, 14 ವರ್ಷಗಳ ನಂತರ ನನ್ನನ್ನು ಮತ್ತೆ ಈ ರಾಜಪುತ್ರನ ವೇಷದಲ್ಲಿ ಕಂಡು ನಿನಗೆ ಸಂತೋಷವಾಗಿರಬೇಕಲ್ಲವೇ? ಹೌದು ಸ್ವಾಮಿ, ಅಪಾರವಾದ ಸಂತೋಷವಾಗುತ್ತಿದೆ. ನೀವು ಎಂದಿಗೆ ನಂದಿ ಗ್ರಾಮದಿಂದ ಅರಮನೆಗೆ ಬರುತ್ತೀರೋ, ಎಂದು ನೀವು ತಾಪಸ ವೇಷವನ್ನು ತೊರೆದು ರಾಜಕುಮಾರನ ಉಡುಗೆ ತೊಡುಗೆಗಳನ್ನು ತೊಡುತ್ತೀರೋ ಎಂದು ನಾನು ಕಾಯುತ್ತಿದ್ದೆ. ಆ ಶುಭ ಸಂದರ್ಭ ಇಂದು ಬಂದಿದೆ. ನನಗೂ ಸಂತೋಷವಾಯಿತು ಮಾಂಡವಿ. ನನ್ನ ತಾಪಸದ ವೇಷ ಹೋಯಿತೆಂದಲ್ಲ, ನನ್ನ ಸೋದರ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ವಿಜಯಿಯಾಗಿ ಸುರಕ್ಷಿತವಾಗಿ ಹಿಂತಿರುಗಿ
ಮತ್ತು ಈ ರಾಜ್ಯಭಾರದ ಹೊಣೆಯನ್ನು ಹೊತ್ತು ಪಟ್ಟಾಭಿಷಿಕ್ತನಾಗಲು ಒಪ್ಪಿದನೆಂದು ನನಗೆ ಬಹಳ ಸಂತೋಷವಾಯಿತು. ಹೌದು ಸ್ವಾಮಿ, ಇನ್ನೂ ಏರಬೇಕಾದ ಸಿಂಹಾಸನವನ್ನು ರಾಮಚಂದ್ರ ಇಂದಾದರೂ ಏರುತ್ತಾನಲ್ಲ, ಅದೇ ಸಮಾಧಾನ. ರಾಮ ಸೀತೆಯರು ಅಯೋಧ್ಯೆಯ ಸಿಂಹಾಸನದಲ್ಲಿ ರಾಜ ರಾಣಿಯಾಗಿ ಕುಳಿತಿರುವುದನ್ನು ಕಲ್ಪಿಸಿಕೊಂಡರೆ ನನಗೀಗಲೇ ರೋಮಾಂಚನವಾಗುತ್ತಿದೆ. ಪಾಪ, ನನ್ನ ಮಾತೆಯರು ಅನುಭವಿಸುತ್ತಿದ್ದ ಸಂಕಟದಲ್ಲಿ ನಾನು ಅರಮನೆಯಿಂದ ಹೊರ ಹೋಗಿದ್ದರೆ ಅವರ ಸ್ಥಿತಿ ಶೋಚನೀಯವಾಗುತ್ತಿತ್ತು. ದಶರಥ ಮಹಾರಾಜರು ಇಲ್ಲವೆಂಬ ಕೊರತೆಯನ್ನು ಬಿಟ್ಟರೆ ಮತ್ತೆ ಎಲ್ಲ ಮೊದಲಿನ ಸ್ಥಿತಿಗೆ ಬಂದಿದೆ ಎಂದು ಸಮಾಧಾನ ತಂದುಕೊಳ್ಳಬೇಕು. ಶ್ರುತಕೀರ್ತಿ, ಈ ದಿನ ತಂದೆಯವರು ಇರಬೇಕಾಗಿತ್ತು. ಅವರು ರಾಮಚಂದ್ರನ ಪಟ್ಟಾಭಿಷೇಕವನ್ನು ನೋಡಿ ಎಷ್ಟು ಸಂತೋಷ ಪಡುತ್ತಿದ್ದರೋ ಏನೋ. ದುಃಖದ ನೆನಪೇ ಇಲ್ಲದೆ ಸಂಪೂರ್ಣ ಸುಖ ಬಹುಶಃ ಯಾರಿಗೂ ದೊರೆಯುವುದಿಲ್ಲ ಎನಿಸುತ್ತದೆ ಸ್ವಾಮಿ. ತಂದೆಯವರು ಇಲ್ಲದಿದ್ದರೇನು, ಅವರು ಕೀರ್ತಿ ಶರೀರಿಯಾಗಿ ತಮ್ಮ ಪ್ರಿಯ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಖಂಡಿತ ನೋಡುತ್ತಾರೆ, ಆನಂದ ಪಡುತ್ತಾರೆ. ಅವರ ಆಶೀರ್ವಾದ ಸದಾ ಹೀಗೆ ನಮ್ಮೆಲ್ಲರನ್ನೂ ಕಾಯುತ್ತಿರಲಿ. ಆ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೆ ಮಾಂಡವಿ. ಅಲ್ಲಿಯವರೆಗೂ ರಾಜೋಚಿತವಾದ ಈ ಸುಖ ಭೋಗಗಳಿಗೆ ನಾನು ಅರ್ಹನಲ್ಲವೆಂದು ನಂದಿ ಗ್ರಾಮದಲ್ಲೇ ಇರಲು ನಿರ್ಧರಿಸಿದೆ. ಅಲ್ಲದೆ ನನ್ನ ಸೋದರ ಶ್ರೀರಾಮಚಂದ್ರನಿಗೆ ವನವಾಸ ಪ್ರಾಪ್ತವಾಗಿದ್ದು ನನ್ನ ಕಾರಣದಿಂದ ಎಂದು ನನಗೆ ನಾನೇ ಕಠಿಣವಾದ ಶಿಕ್ಷೆ ವಿಧಿಸಿಕೊಂಡೆ. ಆ ನನ್ನ ನಿರ್ಧಾರದಿಂದ ನಿನಗೇನನ್ನಿಸಿರಬಹುದೆಂದು ನಾನು ಯೋಚಿಸಲೂ ಇಲ್ಲ. ಈಗ ಕೇಳುತ್ತಿದ್ದೇನೆ ಮಾಂಡವಿ, ನನ್ನ ನಿರ್ಧಾರದಿಂದ ನಿನಗೆ ಬೇಸರವಾಯಿತೆ? ತುಸು ಬೇಸರವಾದದ್ದು ನಿಜ ಸ್ವಾಮಿ. ಆದರೆ ನನ್ನ ಸೋದರಿ ಸೀತೆ ವನವಾಸಕ್ಕೆ ಹೋಗಿದ್ದಳು. ಊರ್ಮಿಳೆಯ ಪತಿ ಲಕ್ಷ್ಮಣನೂ ವನವಾಸಕ್ಕೆ ಹೋಗಿದ್ದ. ಅವರು ಅನುಭವಿಸುತ್ತಿರುವ ದುಃಖದಲ್ಲಿ ನನ್ನದು ಏನೂ ಇಲ್ಲವೆಂಬ ಭಾವನೆಯಿಂದ ಸಮಾಧಾನ ತಂದುಕೊಂಡೆ. ಅದೇ ಅದೇ ಸತ್ಯ ಮಾಂಡವಿ. ನಾವು ನಾಲ್ವರು ಸೋದರರು ಪರಸ್ಪರ ಸುಖ ದುಃಖಗಳಿಗೆ ಸ್ಪಂದಿಸುತ್ತೇವೆ. ನೀವು ಸೋದರಿಯರಲ್ಲೂ ಅದೇ ಆತ್ಮೀಯ ಭಾವನೆ ಇದೆ. ನನಗೆ ಅದೇ ಸಂತೋಷ. ಈಗ ಆ ವಿಷಯವೆಲ್ಲ ಏಕೆ? ಆ ದುಃಖ ನೋವುಗಳೆಲ್ಲ ಕಳೆದು ಹೋದವು. ಕಳೆದು ಹೋದ ಸಂತಸದ ಕ್ಷಣಗಳು ಮತ್ತೆ ನಮ್ಮದಾಗಿವೆ. ಅದಕ್ಕೆ ನಾವು ಆನಂದ ಪಡೋಣ. ಹೌದು ಮಾಂಡವಿ, ಆನಂದ ಪಡೋಣ. ಅದಕ್ಕೆ ಆನಂದ ಪಡೋಣ. ನಾಳೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಡೆಯಿತೆಂದರೆ ನಮ್ಮ ಆನಂದಕ್ಕೆ ಕಳಸವಿಟ್ಟಂತೆ. ದಾನವೇಂದ್ರ, ಅಯೋಧ್ಯ ನಗರವನ್ನು ನೋಡಿದೆಯಾ? ಕೆಲವೊಂದು ಭಾಗಗಳು ನೋಡಿದೆ ವಾನರೇಂದ್ರ. ಈ ನಗರ ಎಷ್ಟೊಂದು ಸುಂದರವಾಗಿದೆ, ಎಷ್ಟು ಸಂಪದ್ಭರಿತವಾಗಿದೆ. ನನಗೇನೋ ಇದು ಭೂಲೋಕದ ಸ್ವರ್ಗವೆಂಬ ಭಾವನೆ ಬರುತ್ತಿದೆ. ಸುಗ್ರೀವ ಮಹಾರಾಜ, ಸೌಂದರ್ಯ ಸಂಪತ್ತಿಗಿಂತ ಮಿಗಿಲಾದ ಬೇರೊಂದು ವಿಶೇಷ ಈ ನಗರದಲ್ಲಿದೆ. ಬೇರೊಂದು ವಿಶೇಷವೇ? ಏನದು? ಇಡೀ ನಗರದ ಪ್ರತಿಯೊಂದು ಮನೆಯು, ಪ್ರತಿಯೊಂದು ಬೀದಿಯೂ ಸಿಂಗಾರಗೊಂಡಿದೆ. ಎಲ್ಲಿ ನೋಡಿದರಲ್ಲಿ ಬಣ್ಣ ಬಣ್ಣದ ರಂಗವಲ್ಲಿಗಳು, ತಳಿರು ತೋರಣಗಳು. ಪ್ರತಿಯೊಬ್ಬರ ಮುಖದಲ್ಲೂ ಹೂ ಅರಳಿದಂತೆ ಉಕ್ಕುವ ಉಲ್ಲಾಸ. ಹೌದು ವಿಭೀಷಣ, ಅದನ್ನು ನಾನೂ ಗಮನಿಸಿದೆ. ಮನೆ ಮನೆಯಲ್ಲೂ ಉತ್ಸವದ ವಾತಾವರಣ ಕಾಣುತ್ತಿದೆ. ಹೌದು, ಯಾವುದೋ ಅಪೂರ್ವ ಸುಖ ದೊರೆತಂತೆ ಧನ್ಯ ಭಾವನೆಯಿಂದ ಎಲ್ಲರೂ ಚಟುವಟಿಕೆಯಿಂದಿದ್ದಾರೆ. ಅಲ್ಲದೆ ಎಲ್ಲರ ಬಾಯಲ್ಲೂ ರಾಮನ ನಾಮಸ್ಮರಣೆಯೇ, ರಾಮನ ಗುಣಗಾನವೇ. ಅಲ್ಲಲ್ಲಿ ಗಾಯಕರು ರಾಮನ ಸ್ತುತಿಗೀತೆಗಳನ್ನು ಹಾಡುತ್ತಿದ್ದರೆ ನರ್ತಕರು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಅಂದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಕಾರಣವಾಗಿ ಇಷ್ಟೆಲ್ಲಾ ನಡೆಯುತ್ತಿದೆ ಎಂದು ಅರ್ಥವಲ್ಲವೇ? ರಾಮಚಂದ್ರನ ಮೇಲೆ ಅವರಿಗೆಲ್ಲ ಎಷ್ಟೆಲ್ಲ ಪ್ರೀತಿ, ವಿಶ್ವಾಸ, ಗೌರವ, ಅಭಿಮಾನಗಳಿದೆ ಎಂದು ಇದರಿಂದ ಗೊತ್ತಾಗುತ್ತದೆ. ಈ ಜನವೆಲ್ಲ ರಾಮಚಂದ್ರನನ್ನು ಇಷ್ಟೊಂದು ಪ್ರೀತಿಸಬೇಕಾದರೆ ರಾಮನ ಮಹಿಮೆ ಎಂಥದ್ದೆಂದು ನನಗೆ ವಿಸ್ಮಯವಾಗುತ್ತಿದೆ. ಹೌದು ಸುಗ್ರೀವ, ನಾವು ಶ್ರೀರಾಮಚಂದ್ರನನ್ನು ಕಂಡದ್ದು ಅಲ್ಪಕಾಲ. ಆದರೆ ಅಯೋಧ್ಯೆಯ ಪ್ರಜೆಗಳು ಶ್ರೀರಾಮಚಂದ್ರನನ್ನು ಅವನು ಹುಟ್ಟಿದಾಗಿನಿಂದಲೂ ನೋಡುತ್ತಿದ್ದಾರೆ. ಮಹಾ ಗುಣವಂತನು ಪ್ರಜಾವತ್ಸಲನೂ ಆದ ರಾಮಚಂದ್ರ ತಮ್ಮ ರಾಜನಾಗುತ್ತಿರುವನಲ್ಲ ಎಂಬ ಸಂತೋಷ, ಸಾರ್ಥಕ ಭಾವನೆ ಅವರಲ್ಲಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ರಾಜನಾಗುವ ಮೊದಲೇ ಇಷ್ಟೊಂದು ಪ್ರೀತಿ, ವಿಶ್ವಾಸ, ಅಭಿಮಾನಗಳನ್ನು ಗಳಿಸಿರುವ ಶ್ರೀರಾಮಚಂದ್ರ
ಸಿಂಹಾಸನವೇರಿದ ಮೇಲೆ ಇನ್ನೆಷ್ಟು ಮಹಿಮೆಯನ್ನು ಪಡೆಯುತ್ತಾನೋ, ಇನ್ನೆಷ್ಟು ಚೆನ್ನಾಗಿ ಅವನು ತನ್ನ ಪ್ರಜೆಗಳನ್ನು ಪಾಲಿಸುತ್ತಾನೋ. ಇದ್ದರೆ ರಾಮನಂತಿರಬೇಕು. ರಾಜನಾದವನು ರಾಮನಂತೆ ಪ್ರಜಾಪ್ರೀತಿಯನ್ನು ಗಳಿಸಬೇಕು ಎಂಬ ಪಾಠವನ್ನು ಕಲಿತಂತಾಯಿತು. ಹೌದು ಸುಗ್ರೀವ, ಶ್ರೀರಾಮಚಂದ್ರನ ಕೃಪೆಯಿಂದ ನಾವು ರಾಜರಾಗಿದ್ದೇವೆ. ಅವನ ಆದರ್ಶದ ಪಾಠದಿಂದ ರಾಜ್ಯವನ್ನು ಹೇಗೆ ಆಳಬೇಕೆಂಬುದನ್ನು ಕಲಿತಂತಾಯಿತು. ನಿನ್ನ ಸೋದರ ರಾವಣನಿಂದ ರಾಜನಾದವನು ಹೇಗಿರಬಾರದೆಂದು ಪಾಠ ಕಲಿತಂತಾಯಿತು. ನಮಗೆ ಮಾತ್ರವಲ್ಲ, ಲೋಕದ ಎಲ್ಲಾ ರಾಜರು ಕಲಿಯಲೇಬೇಕಾದ ಪಾಠ. ಧರ್ಮದ ಅಡಿಪಾಯವಿಲ್ಲದ, ನ್ಯಾಯ ನೀತಿಯ ಚಾವಣಿ ಇಲ್ಲದ ಯಾವ ಸಾಮ್ರಾಜ್ಯವೂ ಉಳಿಯುವುದಿಲ್ಲ. ನಿನ್ನ ಮಾತು ನಿಜ ಸುಗ್ರೀವ. ಶೌರ್ಯ ಪರಾಕ್ರಮಗಳು ಎಷ್ಟೇ ಮಿಗಿಲಾಗಿದ್ದರೂ ಧರ್ಮದ ದಾರಿಯನ್ನು ಬಿಟ್ಟರೆ ಅವೆಲ್ಲ ನಿರರ್ಥಕ. ಅದನ್ನು ನಾವು ಮರೆಯುವಂತೆಯೇ ಇಲ್ಲ. ರಾತ್ರಿ ಬಹಳ ಹೊತ್ತಾಯಿತು. ಸ್ವಲ್ಪ ನಿದ್ರಿಸೋಣ. ನಾಳೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗೋಣ. ಹಾಗೆ ಆಗಲಿ ಸುಗ್ರೀವ, ನಾನೇನು ಹೊರಡುತ್ತೇನೆ. ದೇವತೆಗಳೇ, ತ್ರೇತಾಯುಗದಲ್ಲೇ ಇಂದು ಅತ್ಯಂತ ಮಹತ್ವವಾದ ದಿನ. ಶ್ರೀಮನ್ನಾರಾಯಣನ ಅವತಾರದ ಶ್ರೀರಾಮಚಂದ್ರನು ಭೂಲೋಕದಲ್ಲಿ ಪಟ್ಟಾಭಿಷೇಕ್ತನಾಗುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಾವು ಅಲ್ಲಿದ್ದು ಆನಂದ ಪಡಬೇಕು. ಹೌದು, ಅದು ನಮ್ಮ ಕರ್ತವ್ಯ. ಹಲವು ಸಲ ದೇವತೆಗಳಿಗೆ ಪೀಡಕರಾಗಿದ್ದ ಆ ದಾನವರನ್ನ ಅಡಗಿಸಿ ನಮ್ಮನ್ನು ರಕ್ಷಿಸಿದವನು ಶ್ರೀಹರಿ. ಈಗಲೂ ದೇವತೆಗಳ ಶತ್ರುಗಳಾದ ರಾವಣ, ಕುಂಭಕರ್ಣರೇ ಮೊದಲಾದ ಮಹಾದೈತ್ಯರನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸಿದ್ದಾನೆ. ನಾವು ರಾಮನ ಸಿಂಹಾಸನಾರೋಹಣದಲ್ಲಿ ಭಾಗವಹಿಸುವುದು ನಮಗೆ ತೃಪ್ತಿ ನೀಡುತ್ತದೆ. ನಾವು ಅಯೋಧ್ಯೆಯ ಆಕಾಶದಲ್ಲಿ ನಿಂತು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸೋಣ. ವೇದಾಭಿಮಾನಿ ದೇವತೆಗಳೇ, ಅನುಜ್ಞೆಯಾಗಲಿ ದೇವೇಂದ್ರ. ನೀವು ಇಂದು ನಡೆಯುವ ಶ್ರೀರಾಮನ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಭಾಗವಹಿಸಿ ರಾಮನ ಗುಣಗಾನವನ್ನು ಮಾಡಿ. ಹಾಗೆ ಆಗಲಿ ದೇವೇಂದ್ರ. ಭಲೆ ಭಲೆ ವಾನರವೀರರೇ, ನೀವೆಲ್ಲ ತಡ ಮಾಡದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ದಿವ್ಯ ಜಲಗಳನ್ನು ತಂದಿದ್ದೀರಿ. ಹೌದು ವಾನರೇಂದ್ರ, ರಾಮನ ಕೃಪೆಯಿಂದ ನಮ್ಮ ಕಾರ್ಯ ಬೇಗನೆ ಸಫಲವಾಗಿದೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಈ ರೀತಿಯಲ್ಲಾದರೂ ನಮ್ಮ ಅಲ್ಪ ಸೇವೆ ಸಲ್ಲಿಸುವಂತಾಯ್ತಲ್ಲ, ಅದೇ ನಮಗೆ ಸಂತೋಷ. ಸೇವೆ ಅಲ್ಪ, ಸಂತೋಷ ಅಪಾರ. ಚತುಸ್ಸಮುದ್ರಗಳ ಮತ್ತು ಹಲವು ಪುಣ್ಯ ನದಿಗಳ ದಿವ್ಯ ತೀರ್ಥಗಳಿಂದ ನಮ್ಮ ಶ್ರೀರಾಮಚಂದ್ರ ಪುನೀತನಾಗಿ ಸಿಂಹಾಸನವನ್ನೇರಲಿ. ರಾಜಕುಮಾರ ಶತ್ರುಘ್ನ, ಸರಿಯಾದ ಸಮಯಕ್ಕೆ ಬಂದೆ. ರಾಜಕುಮಾರ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬೇಕಾದ ದಿವ್ಯ ಜಲವನ್ನು ತಂದಿದ್ದೇವೆ. ತಡವಾಗಲಿಲ್ಲವಷ್ಟೇ. ಎಂತಹ ಅದ್ಭುತ! ಇಷ್ಟು ಬೇಗ ಇಷ್ಟೆಲ್ಲ ಸಮುದ್ರ ನದಿಗಳ ಜಲವನ್ನು ತಂದಿದ್ದೀರೆಂದ್ರೆ ನಂಬಲೇ ಆಗುತ್ತಿಲ್ಲ. ಇದೆಲ್ಲ ಶ್ರೀರಾಮಚಂದ್ರನ ಕೃಪೆ ರಾಜಪುತ್ರ. ಮಿತ್ರರೇ, ನಿಮ್ಮ ಸಾಹಸ ಅಪರಿಮಿತ. ನಾನು ಈಗಲೇ ಈ ವಿಷಯವನ್ನು ವಶಿಷ್ಠರಿಗೆ ತಿಳಿಸುತ್ತೇನೆ. ಬನ್ನಿ ನನ್ನ ಜೊತೆ.